ನಾನು ಕಾಂಗ್ರೆಸ್ ಲೀಡರ್ ಇದ್ದಾರೆ ವಾಸುದೇವ್ ಮೂರ್ತಿ ಅವರು. ಸರ್, ಇದೆಲ್ಲವೂ ಒಂದು ಕಡೆ ವಿಪಕ್ಷದವರು ಅಥವಾ ಮಾಧ್ಯಮದವರು ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ, ಅದು ನಮಗೂ ಗೊತ್ತಿದೆ, ಆದ್ರೆ ನೀವ್ಯಾರು ಇನ್ನು ಮುಂದೆ ಅದನ್ನ ಹೇಳಬಾರ್ದು ಅಷ್ಟೇ, ನೀವ್ಯಾರು ಅದ್ರ ಬಗ್ಗೆ ಮಾತಾಡಬಾರ್ದು, ಅದಕ್ಕೆ ಈ ಕಾನೂನನ್ನು ತರ್ತಾ ಇದೆ ಕಾಂಗ್ರೆಸ್ ಅಂತ. ನಿಮ್ಗೇನು ಅನ್ಸುತ್ತೆ? ಅಲ್ಲ, ಈಗಾಗಲೇ ಮೇಡಮ್ಮು BJP ವಕ್ತಾರರು ಭಾಳ ಸಂವಿಧಾನದ ಬಗ್ಗೆ ಭಾಳಷ್ಟು ಏನು ಅವ್ರಿಗಿರೋವಂಥ ಕಾಳಜಿನೇ ಹೇಳ್ತಾ ಬರ್ತಾ ಇದ್ದಾರೆ. ಆದರೆ ಇವ್ರ ನಾಯಕರುಗಳೇ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತವ್ರು ಸಂವಿಧಾನವನ್ನು ಸುಟ್ಟಿರೋದಿದೆ. ಇದೇ ಮಹಾತ್ಮ ಗಾಂಧೀಜಿಗೆ ಯಾವ ಸ್ಥಾನ ಕೊಟ್ಟಿದ್ದೀವಿ, ಇವ್ರ ಕಡೆ BJPಯವರು ಅದನ್ನು ಅಳುಕು ಪ್ರದರ್ಶನ ಶೂಟ್ ಮಾಡಿ ಆ ರಕ್ತ ಬರೋ ಥರದ್ನೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಿರೋದು ತೀರ್ಪು ಬಂದಿದೆ. ಸುಳ್ಳು ಆರೋಪ ಮಾಡಬೇಡಿ ಸರ್. ಅಲ್ಲ, ಅವ್ರು ಮಾತಾಡಲಿ, ಅವ್ರು ಮಾತಾಡಿ, ಸತ್ಯ ಮಾತಾಡಿ ನೀವು. ಮಹಾತ್ಮ ಗಾಂಧಿ ಅವರ ಹೆಸರು ಹೇಳೋ ನೈತಿಕತೆ ನಿಮಗಿಲ್ಲ. ಬರೀ ಒಂದು ಯೋಜನೆಗೆ, ಒಂದು ರಸ್ತೆಗೆ ನೀವು ಹೆಸರಿಡ್ತಾ ಇದ್ರಿ, ಆಯ್ತಾ? ಅವರ ಪ್ರಿನ್ಸಿಪಲ್ಸ್ ನ ಫಾಲೋ ಮಾಡುವಂತದ್ದು ಯಾವುದು ಮಾಡಿಲ್ಲ BJP ವಕ್ತಾರರಿಗೆ ದಯವಿಟ್ಟು ನೀವು ಎಷ್ಟು ಬೇಕೋ ಸಮಯ ಕೊಟ್ಬಿಡಿ. ನೀವು ಸುಳ್ಳು ಮಾತಾಡಿದ್ರೆ ನಾನು ಶುರು ಮಾಡ್ತೀನಿ ಸರ್. ನೋಡಿ, ಅವೆಲ್ಲ ಸತ್ಯ ಮಾತಾಡಿ. ನೀವ್ ಹೇಳ್ತಾ ಇರೋದೇ ಮಾಡ್ತೀವಿ. ನೀವ್ ಹೇಳ್ತಾ ಇರೋದೇ ಜನಗಳಿಗೆ ಮಾತಾಡಿ, ನಾವು ಮಾತಾಡ್ತೀವಿ, ಸುಳ್ಳು ಮಾತಾಡಿದ್ರೆ ನಾವು ಬಿಡಲ್ಲ. ಈ ಟಾಪಿಕ್ಗೆ ಬರೋಣ. ದಯವಿಟ್ಟು ನಾನು ಒಂದು ರಿಕ್ವೆಸ್ಟ್, ಇಲ್ಲಾಂದ್ರೆ ನನ್ಗೆ ಬಿಟ್ಬಿಡಿ, ನಾವು ಮಾತಾಡಕ್ ಹೋಗೋದಿಲ್ಲ. ಅವರು ನಿಮ್ಮ ವಿಷಯ ನೀವು ಮಂಡಿಸಿ, ಇದಾಗೋದಿಲ್ಲ. ನಿಮ್ಮ ವಿಷಯ ನೀವು ಮಂಡಿಸಿ ಬಿಡ್ಬೇಕು. ಮಾತಾಡಿದ್ರೆ ನಾನು ಸರ್ ಒಂದು ಒಳ್ಳೆ ಡಿಬೇಟ್ ಕೊಡ್ತೀರಾ, ನಿಮ್ ಪಾಯಿಂಟ್ಸ್ ಹೇಳ್ತೀರಾ, ಫೈನ್. ನಾವು ಒಂದು ಡಿಬೇಟ್ ಎಲ್ಲ ಬಿಡ್ತಿಲ್ಲ ಮಾತಾಡಕ್ಕೆ. ಬರುವಂತ ನಿಮ್ಮ ಹತ್ರ ಬರ್ತೀನಿ ಸರ್, ಹೇಳಿ. ನೋಡಿ, ನನಗೆ ಮಧ್ಯ ಬಾಯಿ ಹಾಕ್ಬಾರ್ದು, ನಂದೇನಿದೆ ಅದನ್ನ ಹೇಳ್ತೀನಿ, ಆಮೇಲೆ ಅವರು ಕೌಂಟರ್ ಮಾಡಿ. ಸರ್ ನಮ್ ಸ್ವತಂತ್ರ ಸರ್, ಸ್ವತಂತ್ರ ಅಂದ್ರೆ ಮಧ್ಯ ಬಾಯಿ ಹಾಕೋದಲ್ಲ, ಸ್ವತಂತ್ರ ಮಧ್ಯ ಬಾಯಿ ಹಾಕೋದಲ್ಲ. ಇಲ್ಲ ದಯವಿಟ್ಟು ಹೇಳ್ತೀನಿ ಕೇಳಿ, ದಯವಿಟ್ಟು ಹೇಳ್ತೀನಿ, ನಾನು ಮಂಡಿಸಕ್ ಬಿಡಿ. ಇವಾಗ ಅವ್ರು ಮಂಡಿಸಿದಾರೆ, ನಾವು ಕೇಳಿದೀವಿ, ಅದು ಒಂದು ಡಿಬೇಟ್. ಮಾತಾಡೋ ಮಧ್ಯ ಬಾಯಿ ಹಾಕ್ಬಿಡ್ಬೇಕು. ಅವ್ರು BJP ಏನು ವಕ್ತಾರರು ಬಿಡಿ ಅನ್ನೋದ್ರಲ್ಲ ಚರ್ಚೆ ಬಿಟ್ರಲ್ವಾ? ನಾನೇನಾದ್ರು ಮಾತಾಡೋ ಹೋಗಿದ ತಕ್ಷಣ ಮಧ್ಯ ಬಾಯಿ ಮಾತಾಡಿ ಸರ್. ದಯವಿಟ್ಟು ಮಾತಾಡುವ ವಿಷಯ ಎಲ್ಲ ಇದೆ, ವಿಷಯ ಎಲ್ಲ ಇದೆ. ನೋಡಿ, ಇವ್ರ ನಾಯಕರುಗಳು ತಮ್ಗೆ ಗೊತ್ತಿದೆ ಯಾವ ರೀತಿ ನಾಲ್ಗೆ ಕತ್ತರಿಸಿ ಅನ್ನೋದು, ತೊಡೆ ತಟ್ಟಿ ಅನ್ನೋದು, ತೊಡೆ ಮುರಿತೀವಿ ಅನ್ನೋದು, ಬೆಂಕಿ ಹಚ್ತೀವಿ ಅನ್ನೋದು, ಇದೆಲ್ಲ ಕಾನೂನುಬದ್ಧವಾಗಿ ಬರುತ್ತಾ? ಈ ಸಂವಿಧಾನದಲ್ಲಿ ಇದೆಯಾ? ಬೆಂಕಿ ಹಚ್ತೀವಿ ಅನ್ನೋದು ಸಂವಿಧಾನದಲ್ಲಿ ಬರುತ್ತಾ? ಇವ್ರು ಮಾಡೋ ಅಂಥದ್ದು ಯಾವ ರೀತಿ? ಬೆಂಕಿ ಹಚ್ಚೋದು ಕೂಡ ಸಂವಿಧಾನದಲ್ಲಿ ಬರಲ್ಲ. ಬೆಂಕಿ ಹಚ್ಚಬೇಕು ಅಂತ ಹೇಳೋದು ಮಾತ್ರ ಅಲ್ಲ, ಬೆಂಕಿ ಹಚ್ಚೋದು ಕೂಡ ಸಂವಿಧಾನದಲ್ಲಿ ನಿಮ್ಮವರೇ ಬಾವುಟ ಆರಿಸ್ಬಿಟ್ಟವ್ರು ಬಿಡ್ರಿ, ಪಾಕಿಸ್ತಾನ ಬಾವುಟ ಆರಿಸಿದ್ದಾರೆ. ನೀವು ನಮ್ಮ ದೇಶ ಎಲ್ಲಾರ್ಗು ಇವ್ರಿಗಿಂತ ಚೆನ್ನಾಗಿ ಕಾಂಗ್ರೆಸ್ ಅವ್ರಿಗೆ ಗೊತ್ತಿದೆ ನಮ್ಮ ದೇಶವನ್ನ. ಇವ್ರು ಹೋಗಿ ಟ್ರೈನ್ ಅಪ್ ಆಗಿ ಬಂದ್ಬಿಟ್ಟಿರ್ತಾರೆ. ಏನಾದ್ರು ಕಾಂಗ್ರೆಸ್ ಅವರಾಗ್ಲಿ ಅಮ್ಮ ಆದ್ಮೇಲೆ ಯಾರೇ ಪಕ್ಷದವ್ರು ಮಾತಾಡಿದ್ರು ಮಧ್ಯ ಬಾಯಿ ಹಾಕ್ಬೇಕು, ಕಳ್ಸಿರ್ತಾರೆ. ನಮ್ಗೆ ನಾವೇನ್ ಹೇಳ್ತೀವಿ ಅದನ್ನ ಬಿಡ್ಬೇಕು. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂತೀನಿ ನಾನು ಮತ್ತೊಮ್ಮೆ, ನೀವು ಏನ್ ಹೇಳ್ಬೇಕು ಆಮೇಲೆ ಹೇಳಿ, ನಿಮ್ಗೆ ಸಮಯ ಕೊಟ್ಟಾಗ. ಈಗ ನನ್ನ ಸಮಯ ನಾನು ಮಾತಾಡ್ತೀನಿ. ನೋಡಿ, ಇವ್ರಿಗೆ ಯಾವುದೇ ರೀತಿಯಾದಂಥ ಭಾಷಣಗಳು ಮಾತಾಡುವಾಗ ಎಲ್ಲ ಕಡೆ ಹಿಂದೂ ಪರಿಷತ್ ಆಗಿರ್ಬೋದು, ಇವರು ಕಲ್ಲಡ್ಕ ಪ್ರಭಾಕರ್ ಆಗಿರ್ಬೋದು, ಬಜರಂಗ ದಳದವರಾಗಿರ್ಬೋದು, ಎಲ್ಲ ಕೂಡ ಭಾಷಣಗಳನ್ನ ನೀವು ತೆಗೆದು ಬೇಕಾದ್ರೆ ಎಲ್ಲ ಕಡೆಯಿಂದ ನೋಡ್ಕೊಂಬಂದ್ಬಿಡಿ. ಅವರು ಯಾವ್ಯಾವ ರೀತಿ ಭಾಷಣಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಒಂದು ಚಿಕ್ಕ ಮಕ್ಳಿಗೆ ಹೋಗಿ ಅವರು ಒಂದು ವಿಷ ಬೀಜವನ್ನು ಬಿತ್ತಬೇಕು ಅಂದರೆ ಸರಿನಾ? ಬಿತ್ತಬೋದಾ? ನಾವು ಹೇಳ್ತಾ ಇರೋದು ದಯವಿಟ್ಟು ಅದು ಬೇಡ. ಮಕ್ಕಳು ಮುಂದಿನ ಪ್ರಜೆಗಳು. ಅವರು ಮಾತ್ರ ಹಿಂದೂ ಸಂಘಟನೆಯವರು ಮಾತ್ರ ಯಾವುದೇ ಸಂಘಟನೆ ಆಗ್ಲಿ ಸರ್, ನೀವು ಯಾವುದೇ ಸಂಘಟನೆ ಆಗ್ಲಿ, ನೀವು ಇದೇನು ಹಿಂದೂ ಸಂಘಟನೆಗೆ ಮಾತ್ರ ಅಂತ ತಂದಿದೀವ ನಾವು? ನೀವ್ ಹೇಳೋದು ಹಿಂದೂ ಸಂಘಟನೆಗೆ ಮಾತ್ರ ತಂದಿದ್ವಾ? ಎಲ್ಲಾ ಸಂಘಟನೆಗಳಿಗೂ ಕೂಡ, ಎಲ್ಲದಕ್ಕೂ ಕೂಡ ಅದು ತರದು. ಇಲ್ಲಿ ಪಾಯಿಂಟ್ ಏನಂತ ಹೇಳಿದ್ರೆ ಸರ್, DCM ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಮುಸ್ಲಿಮರು ನನ್ನ ಬ್ರದರ್ಸ್ ಅಂತ ಹೇಳಿ. ಅದ್ರಲ್ಲಿ ಒಂದು ಮಾತಿಲ್ಲ, ಐ ರೆಸ್ಪೆಕ್ಟ್ ದೆಮ್ ವೆರಿ ಮಚ್. ಬಟ್
ಓರ್ವ ಮುಸ್ಲಿಮನಾಗಿ ನನ್ನೀಗ ನೀವು ಮುಸ್ಲಿಂ ಅಂತ ಕನ್ಸಿಡರ್ ಮಾಡಿದ್ರೆ ನಾಳೆ ನನ್ನ ಎದುರಿಗೆ ಸಾವು ಬಂದ್ರೆ ನಾನು ಏನಂತ ಹೇಳ್ಬೇಕು ಗೊತ್ತಾ? 2 ಸಾಲುಗಳನ್ನು ಹೇಳ್ಬೇಕು, ಲಾ ಇಲಾಹ ಇಲ್ಲಲ್ಲಾ ಮೊಹಮ್ಮದ್ ರಸೂಲುಲ್ಲಾ ಅಂತ. ಒಂದ್ ನಿಮಿಷ, ಅದರ ಮಾತಿನ ಅರ್ಥ ಬಹುಶಃ ಪುಲ್ವಾಮಾದಲ್ಲಿ ಅದನ್ನು ಹೇಳಿದಿದ್ರೆ ಎಲ್ಲರೂ ಬದುಕ್ತಿದ್ರು. ಲಾ ಇಲಾಹ ಇಲ್ಲಲ್ಲಾ ಅನ್ನುವ ಅರ್ಥ ಅಲ್ಲಾಹುವನ್ನ ಬಿಟ್ಟು ಬೇರೆ ದೇವರಿಲ್ಲ. ಆದ್ರೆ ನೀವು ಪುಲ್ವಾಮಾ ಜ್ಞಾಪಿಸಿದ್ರೆ ಈಗ ಬಹುಸಂಖ್ಯಾತ ಹಿಂದೂಗಳಿಗೆ ಇದು ದ್ವೇಷ ಭಾಷಣ ಆಗುತ್ತೋ ಇಲ್ವೋ ಅದು ಹೇಳಿ. ಬಹುಸಂಖ್ಯಾತ ಹಿಂದೂಗಳಿಗೆ ದ್ವೇಷ ಭಾಷಣ ಅವ್ರು ಆಗುತ್ತೋ ಅದ್ ಹೇಳಿದ್ರೆ ಅದು ಆಯ್ತು, ಅವ್ರು ಹೇಳಿದ್ರೆ ಬದುಕ್ತಾ ಇದ್ರು, ಒಪ್ಕೆ ಆಯ್ತು. ನೀವ್ ಹೇಳೋ ನಾನ್ ಹೇಳೋರ್ಗು ಬಿಡಿ ಸರ್, ನಮಗೂ ಅವಕಾಶ ಕೊಡಿ. ನೀವು ಪುಲ್ವಾಮಾದ ಎತ್ತಿದ್ರಲ್ಲ, ನಾವು ಪುಲ್ವಾಮಾದೇ ಹೇಳ್ತಿದ್ವಿ. ಅದೇ ಹೆಣ್ಣು ಮಗು ಒಂದು ಪುಲ್ವಾಮಾದಲ್ಲಿ ನಮಗೆ ಮುಸ್ಲಿಮ್ಸ್ ಅವರು ಸಪೋರ್ಟ್ ಮಾಡಿದ್ರಿ ಅಂದ್ರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಬಂತು ಜಾತಕಗಳು ತೆಗೆದು ನೋಡ್ಬೇಕು ಸ್ವಾಮಿ. ನೀವು ಯಾವ್ಯಾವ ರೀತಿ ಮಾತಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಯಾವ್ಯಾವ ರೀತಿಲಿ ನಡ್ಕೊಂಡ್ರು. ಮುಸ್ಲಿಮ್ಸ್ ಅವರು ನಮಗೆ ಸಹಾಯ ಮಾಡಿದ್ರು, ಉಗ್ರಗಾಮಿಗಳು ಬಂದು ನಮ್ಗೆ ಶೂಟು ಮಾಡಿದ್ರು. ಅದೇ ಮುಸ್ಲಿಮ್ಸ್ ಅವರು ನಮಗೂ ಬಂದು ಸಹಾಯನೂ ಮಾಡಿದ್ರು. ನನ್ನ ಮಗು ತಗೊಂಡ್ಬಂದು ನನ್ನ ಪ್ರಶ್ನೆ ಇದೆ ನಿಮ್ಗೆ, ನನ್ನ ಪ್ರಶ್ನೆ ಇದೆ. ಅವತ್ತು ಆ ಹೆಣ್ಮಗು ಅದನ್ನ ಮಾತಾಡಿದ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನ್ ಮಾತಾಡಿದ್ರು ತೆಗಿರಿ ಅದನ್ನ. ಅದ್ ಸರಿನಾ? ಅದ್ ಸರಿ ಅಂದ್ರೆ ಒಪ್ಕೊಳ್ಳಿ ನೀವು. ಹೌದು ಮಾತಾಡಿದ್ರೆ ತಪ್ಪಲ್ವಾ? ಅದನ್ನೇ ಹೇಳೋದು. ನೋಡಿ, ಎಲ್ಲಾ ಹಿಂದೂಗಳು ಸರಿಯಲ್ಲ. ಏನಂತ ಟ್ರೀಟ್ ಮಾಡುತ್ತೆ ಅದನ್ನ ಒಪ್ಪಂಗಿದ್ರೆ ನೀವು ಹೇಳಿ. ಆ ಮಹಿಳೆಗೆ ನಾನು ಸ್ವಲ್ಪ ಹೊತ್ತು ಅವ್ರ ಹತ್ರ ಹೋಗ್ತೀನಿ.